ವಾಲೇಕುಮ್. ನಾನಿವಾಗ ಹೊಸದು ಯೂಟ್ಯೂಬ್ ಬ್ಲಾಗ್ ಓಪನ್ ಮಾಡಿರೋದು. ನಂಗೆ ಅಷ್ಟೊಂದು ಬರಲ್ಲ, ಜಸ್ಟ್ ಟ್ರೈ ಮಾಡ್ತೀನಿ. ಇವತ್ತು ನಮ್ಮಮ್ಮ ಯಾವುದೋ ಸಾರು ಮಾಡ್ತಿದ್ದಾರೆ, ತೋರಿಸ್ತೀನಿ. ಯಾವ ಸಾರಮ್ಮ ಇದು? ತರಕಾರಿ ಸಾರು ಅಂತೆ, ಸಾಂಬಾರಂತೆ. ನಮ್ಮ ಡ್ಯಾಡಿ ಹೇಳ್ಕೊಡ್ತಿದ್ದಾರೆ ನನಗಿಲ್ಲಿ ಮಲ್ಕೊಂಡು. ಇದು ನಮ್ಮ ಮಮ್ಮಿ. ಹಾಯ್ ಮಾಡಮ್ಮ. ಏನೇನು ಹಾಕ್ತಿದೀಯಮ್ಮ ನೀನು? ಯಾಕೆ? ನಮ್ಮಮ್ಮ ತುಂಬ ನಾಚ್ಕೊಳ್ತಾರೆ. ಮತ್ತೆ ಇದು ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಷ್ಟು ಐಟಮ್ನ ಇಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕ್ಬೇಕು. ಇದು ಖಾರ ರುಬ್ಕೊಳ್ಬೇಕಿದು ಇಷ್ಟಾಯ್ತು. ಸರಿ, ಸಪ್ರೇಟಾಗಿ ಮಸಾಲ ತಕ್ಕೋಬೇಕು. ಆದಮೇಲೆ ಗ್ರೈಂಡ್ ಆದಮೇಲೆ ಅದಾದಮೇಲೆ ಈ ಮಸಾಲೆ ಹಾಕಬೇಕು. ಟೊಮಾಟೊ ಎಲ್ಲ ಟೊಮಾಟೊ ಮತ್ತು ತೆಂಗಿನಕಾಯಿ ಸಪ್ರೇಟಾಗಿ ರುಬ್ಕೋಬೇಕು. ಇಟ್ಟಿದ್ದಾರೆ ಬಿಸಿಗೆ. ಆದಮೇಲೆ ಎಣ್ಣೆ ಹಾಕಬೇಕು. ಇಲ್ಲಿ ಇದು ನೀರು ಹಾಕ್ಬಿಟ್ಟು ತೊಳಿಯೋಕ್ಕೆ ಇದು ಇಟ್ಟಿದ್ದಾರೆ. ಏನಮ್ಮ ಇದು? ತರಕಾರಿ, ಬಟಾಣಿ ಮತ್ತು ನೂಕಲ್ ಹಾಕ್ತಿದ್ದಾರೆ. ಇವಾಗ ಎಷ್ಟು ಸ್ಪೂನ್ ಅಮ್ಮ? ನಾನು 2 ಚಮಚ. ಎಷ್ಟು? 2 ಚಮಚ. ಇನ್ನೊಂದು ಹಾಕಿ. ಎಣ್ಣೆ ಬಿಸಿ ಆದಮೇಲೆ ಕೊತ್ತಂಬರಿ ಎಲ್ಲ ಈರುಳ್ಳಿ ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಬೇಕು ಬಿಸಿ ಆದಮೇಲೆ. ಇದಿಷ್ಟು ಆದಮೇಲೆ ಇದು ಫ್ರೈ ಆಗಬೇಕಾ? ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇದಾದಮೇಲೆ ಖಾರದ ಪುಡಿ ಹಾಕಬೇಕು. ಫ್ರೈ ಆಗ್ತಾ ಇರುತ್ತೆ ಅದೂ. ಎಷ್ಟು ಸ್ಪೂನಮ್ಮ ಖಾರದ ಪುಡಿ? ಅದು ಚಿಕ್ಕ ಚಮಚ ಅಲ್ಲ, 4 ಸ್ಪೂನ್ ಹಾಕ್ತಾ ಇದ್ದೀನಿ. ಅದು ಚಿಕ್ಕ ಚಮಚ ಅಲ್ಲ, ಅದಕ್ಕೆ ಅವರು 4 ಸ್ಪೂನ್ ಹಾಕಿದ್ದಾರೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಒಬ್ಬೊಬ್ರು ಖಾರ ತಿನ್ನಲ್ಲ, ಒಬ್ಬೊಬ್ರು ಖಾರ ತಿಂತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೇಕು. ಈ ಥರ ಬಿಟ್ಕೋಬೇಕು. ಈ ಥರ ಆದಮೇಲೆ ಫ್ಲ್ಯಾಶ್ ಲೈಟ್ ಹಾಕ್ತೀನಿ ನೋಡಿ. ಈ ಥರ ಆಗಬೇಕು. ಈ ಥರ ಆದಮೇಲೆ ಆಮೇಲೆ ಏನು ಹಾಕಬೇಕು? ಇವಾಗ ತರಕಾರಿ ಹಾಕ್ಕೋಬೇಕು. ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಅದನ್ನು ಇದ್ರಲ್ಲಿ ಹಾಕಬೇಕು ಮಸಾಲೆಯಲ್ಲಿ. ನೋಡಿ ಎಂಥ ಚಂದ ಕಲರ್ ಬಂದಿದೆ. ಇದು ನೋಡಿ ನಾವು ಇಷ್ಟ ಹಾಕ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಇದು ಫ್ರೈ ಆಗ್ತಾ ಇದೆ. ತೆಂಗಿನಕಾಯಿ ಮತ್ತು ಟೊಮಾಟೊ ರುಬ್ಕೊಂಡಿದ್ವಲ್ಲ ಅದು ಹಾಕಬೇಕು ಇದರಲ್ಲಿ. ಇದು ಹಾಕ್ಕೊಂಡಾದ್ಮೇಲೆ ಇದರಲ್ಲಿ ಫ್ರೈ ಮಾಡಬೇಕು. ಯಾಕಂದರೆ ತೆಂಗಿನಕಾಯಿ ಮತ್ತು ಟಮಾಟೆ ಹಣ್ಣುದು ವಾಸನೆ ಹೋಗಬೇಕಲ್ಲ, ಹಾಗಾಗಿ ಅದು ಫ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ವಾಸನೆ ಬರುತ್ತೆ. ಆಮೇಲೆ ನೀರು ಹಾಕಬೇಕಾ? ಇವಾಗಲೇ ಹಾಕ್ತೀರಾ? ಥರ ಆಗುತ್ತೆ ಅದನ್ನು. ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ. ಕುಕ್ಕರ್ ಹಾಕಬೇಕು. ಇವಾಗ ಮುಚ್ಚಳ ಹಾಕಬೇಕಾ? ತುಂಬ ರೆಡಿಯಾಗಿದೆ. ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ವಾವ್, ನೋಡಿದ್ರಾ ಹೇಗಾಗಿದೆ ಅಂತ?
ಈ ಸಾಂಬಾರಲ್ಲಿ ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ ಕಮೆಂಟ್ಸ್ ಮಾಡಿ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು.